ಕಾಶಿ ಸೊಪ್ಪು ಅಥವಾ ಗಣಿಕೆ ಸೊಪ್ಪು, ಕೆಲವರು ಕಾಕೆ ಸೊಪ್ಪು ಅಂತಲೂ ಹೇಳ್ತಾರೆ. ಈ ಸೊಪ್ಪು ಪೋಷಕಾಂಶಗಳ ಆಗರವಾಗಿದೆ. ಆದರೆ ಇದು ಜನಕ್ಕೆ ಗೊತ್ತಿಲ್ಲ. ಇದು ಒಂದು ಕಾಡು ಸೊಪ್ಪು, ಆದರೂ ಮನೆ ಮುಂದೆ ಮನೆ ಅಂಗಳದಲ್ಲಿ ಅಲ್ಲಿ ಇಲ್ಲಿ ಬೆಳೆಯುತ್ತೆ. ಪೋಷಕಾಂಶಗಳ ಆಗರವಾಗಿರುವ ಈ ಸೊಪ್ಪು ವಿಟಮಿನ್ ಎ, B2, B3, ಕ್ಯಾಲ್ಶಿಯಂ ಎಲ್ಲ ಇದರಲ್ಲಿದೆ. ಬಾಯಿ ಹುಣ್ಣು, ಹೊಟ್ಟೆ ಸಂಬಂಧಿ ರೋಗ, ಕಿಡ್ನಿ ಸ್ಟೋನು, ಹೃದಯ ಸಂಬಂಧಿ ಎಲ್ಲದಕ್ಕೂ ಈ ಸೊಪ್ಪು ತುಂಬ ಉಪಯೋಗಕಾರಿ. ಈ ಸೊಪ್ಪಿಂದ ನಾನೊಂದು ತಂಬುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ನೀವು ತಂಬುಳಿ, ಪಲ್ಯ, ಚಟ್ನಿ, ಮೊಸರು ಬಜ್ಜಿ ಏನು ಮಾಡಿಕೊಂಡು ಸವಿಬಹುದು. ಈ ಸೊಪ್ಪಿಗೆ ನಾನು ಈ ಸೊಪ್ಪನ್ನು ತೊಳೆದು ಉಪ್ಪು ನೀರಲ್ಲಿ ನೆನೆಸಿದ್ದೆ, ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಹಿಡಿ ಹೆಚ್ಚು ಕಮ್ಮಿ ಇದೆ, ಒಂದು ಹಿಡಿ ಸೊಪ್ಪಿದೆ ಇದು. ಇದಕ್ಕೆ ನಾನು ಕಾಳುಮೆಣಸು, ಜೀರಿಗೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಇದು ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಇಟ್ಕೊಂಡ್ರೆ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ. ಸಾಸಿವೆ, ಜೀರಿಗೆ, ಕಾಳುಮೆಣಸು. ನಾನು ಒಂದು ವಸ್ತು ಇಲ್ಲಿ ತೋರಿಸಿಲ್ಲ, ಜೀರಿಗೆನ ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಹುರಿಯೋಣ. 1 ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಕಾಳುಮೆಣಸು ಹಾಕ್ತಾಯಿದ್ದೀನಿ. ಕಾಳುಮೆಣಸು, ಜೀರಿಗೆ ಒಂದೊಂದಾಗಿ ಹಾಕೋದು. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಅದು ಪಟಪಟ ಅನ್ನುತ್ತೆ. ಕಾಳುಮೆಣಸು ಕೂಡ ಸಿಡಿಯುತ್ತೆ, ಸ್ವಲ್ಪ ಹುಷಾರಾಗಿರಬೇಕು. ಆದಮೇಲೆ ಸೊಪ್ಪು ಹಾಕಿ ಚೆನ್ನಾಗಿ ಹುರಿಬೇಕು. ಸೊಪ್ಪು ಬಾಡುತ್ತೆ, ಕಲರ್ ಚೇಂಜ್ ಆಗುತ್ತೆ. ಮೊದಲು ಒಣ ಕೊಬ್ಬರಿ ಹಾಕ್ಕೋಬೇಕು. ಅದು ಪುಡಿ ಆದಮೇಲೆ ಅದಕ್ಕೆ ಮಿಕ್ಕಿದ್ದ ಹುರಿದಿಟ್ಟಂಥ ಸಾಮಗ್ರಿಗಳನ್ನು ಹಾಕಬೇಕು. ಹಾಕಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಬಬೇಕು. ಅದಕ್ಕೆ 2 ಸ್ಪೂನ್ ಮೊಸರು ಹಾಕಿದ್ದೀನಿ ನಾನು. ಸ್ಪೂನಲ್ಲ, ಸೌಟದು. 2 ಸೌಟು ಮೊಸರು ಹಾಕಿ ಒಂದು ಸಲ ಪಲ್ಸ್ ಮಾಡಿದರೆ ಸಾಕಾಗುತ್ತೆ. ಮೊಸರು ಮಜ್ಜಿಗೆ ಥರ ಬರುತ್ತೆ. ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಯಲ್ಲೇ ಇರೋದು 1 ಸ್ಪೂನು ತುಪ್ಪ, ಉದ್ದಿನಬೇಳೆ, ಸಾಸಿವೆ, ಇಷ್ಟೇ ಸಾಕು. ನಾನು ಸಾಸಿವೆ ಹಾಕಿದ್ದು ತೋರಿಸಿಲ್ಲ ನಿಮಗೆ ಅನಿಸುತ್ತೆ. ಸಾಕು. ಇದಕ್ಕೆ ರುಚಿ ಕೊಡೋದು ಕಾಳುಮೆಣಸು ಮತ್ತು ಜೀರಿಗೆ. ಕರಿಬೇವು ಏನು ಬೇಡ. ಈ ತಂಬುಳಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು. ಚಟ್ನಿ ಮಾಡಬೇಕು ಅಂದರೆ ಗಟ್ಟಿ ಮಾಡಿ ರುಬ್ಬಬೇಕು, ಮತ್ತು ಮೊಸರು ಹಾಕೋದು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಈ ಸೊಪ್ಪು ಸ್ವಲ್ಪ ಒಗರಿರುತ್ತೆ, ಹಾಗಾಗಿ 1 ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನನ್ನ ವಿಡಿಯೋ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು. ಈ ತಂಬುಳಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ, ಮತ್ತು ಬೇಸಿಗೆಯಲ್ಲಿ ಹೊಟ್ಟೆಗೂ ತಂಪು. ಒಂಥರ ಊಟ ಮಾಡಿದಾಗ ಹಗುರ ಅನಿಸುತ್ತೆ. ನೀವು ಒಮ್ಮೆ ಮಾಡಿ ರುಚಿ ನೋಡಿ.